ನಿನ್ನೆ ಬೆಳಗಾವಿದ ಕ್ಲಬ್ ರೋಡಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ಬರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೇರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಅಲ್ಲಿ ಇರುವುದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ಈ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಿದ್ದಾರೆ. ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಫ್ಐಆರ್ ನಲ್ಲಿ 4 ಆರೋಪಿದು ಹೆಸರು ನೀಡಲಾಗಿದೆ. ಈ ಶಿವಯ್ಯ, ಮಿತೇಶ್, ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್. ಈ 4 ಆರೋಪಿಗಳಲ್ಲಿ ಎಲ್ಲ 4 ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ. ಮಿತೇಶ್ ಬಡಿಗೇರ್ ಇವನು ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ. ಅವನು ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇದ್ದಾನೆ. ನಮ್ಮ ಪೊಲೀಸ್ ಗಾರ್ಡ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಘಟನೆ ಆಗಿದ್ದ 24 ಗಂಟೆ ಒಳಗಡೆನೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ್, ಎಸಿಪಿ ಕಡೆ ಬಾಜಾರ್ ಶ್ರೀ ಶೇಖರಪ್ಪ, ಎಸಿಪಿ ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ 4 ಆರೋಪಿಗೆ ಸಿಕ್ಯೂರ್ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಲ್ಲಿ ಇದು ಒಂದು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಈಗ ನಾವು ಈ ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರ ಪೊಲೀಸ್ ಕಸ್ಟಡಿ ತಗೋತೀವಿ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಇದರ ಬಗ್ಗೆ ಒಂದು ಡಿಟೇಲ್ ವಿಚಾರಣೆ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಈಗ ಸಿಕ್ಯೂರ್ ಆಗಿದ್ರೆ ಬರೀ 24 ಗಂಟೆ ಆಗಿದೆ. ಅವ್ರದ್ದು ಡಿಟೇಲ್ ಇನ್ನು ಇಂಟ್ರೋಗೇಷನ್ ಮಾಡಿದ್ಮೇಲೆ ಯಾಕೆ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತದೆ. ಈಗ ಪೊಲೀಸ್ ಕಸ್ಟಡಿ ತಗೊಂಡು ಎಲ್ಲ ಇಂಟ್ರೋಗೇಷನ್ ಮಾಡಿಕೊಂಡು ನಾನು ಒಂದು ಪ್ರಿಮ್ಯಾಚ್ಯೂರ್ ಕಮೆಂಟ್ ನನಗೆ ಕೊಡಕ್ಕೆ ಇಷ್ಟ ಇಲ್ಲ. ಎಲ್ಲ ವಿವರವಾದ ತನಿಖೆ ಮಾಡಿಕೊಂಡು ಅದು ಮುಂದಿನ ದಿನಗಳಲ್ಲಿ ಅದನ್ನು ಕಾರಣ ಏನಿತ್ತು ಅದು ಕೊಡ್ತೀವಿ. ಇವ ಎಲ್ಲ ಪರಿಚಯ ಎಲ್ಲರದು ಪರಿಚಯ ಇದೆ. ದೇ ನೋ ಈಚ್ ಅದರ್. ಅದು ಏನು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದು ಈಗ ಇಂಟ್ರೋಗೇಷನ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಧನ್ಯವಾದ. ಹೌದು ಹೌದು, ರವೀಂದ್ರ ಗದಾದಿ ಅವರು ಅಲ್ಲಿ ಇದ್ರು. ಅವರಿಗೆ ನೋಡ್ಕೊಂಡೇ ಇವರು ಆರೋಪಿಗಳು ಓಡಿಸೋಗಿದ್ದಾರೆ. ಇಲ್ಲಾಂದ್ರೆ ಇನ್ನೂ ಗಾಯಗಳು ಜಾಸ್ತಿ ಆಗೋದು ಸಾಧ್ಯತೆ ಇತ್ತು. ನಿನ್ನೆ ಇಂಜರ್ಡ್ ಆದವನೇ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಇದು ಇಲ್ಲಿಗಲ್ ಮೈನಿಂಗ್ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಎಲ್ಲಾ ಆಂಗಲ್ ಇಂದ ನಾವು ತನಿಖೆ ಮಾಡ್ತೀವಿ. ಅದರಲ್ಲಿ ಏನ್ ಆಕ್ಚುಲಿ ಕಾರಣ ಇದೆ. ಈಗ ನಾವು ವಿಕ್ಟಿಮ್ಗೆ ಕೂಡ ಜಾಸ್ತಿ ಮಾತಾಡಿಲ್ಲ. ಅವ್ರ ಪರಿಸ್ಥಿತಿ ಸೀರಿಯಸ್ ಇದೆ. ಈ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗಿದೆ. ಸಿಕ್ಯೂರ್ ಆಗಿದ್ದಾರೆ. ಈಗ ನಮ್ದು ಪ್ರೊಸೆಸ್ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡ್ತೀವಿ. ಧನ್ಯವಾದಗಳು. ನಿನ್ನೆ ಬೆಳಗಾವಿಯಲ್ಲಿ ಏನು ಬಿ ಶಂಕರನ ಮನೆ ಇದೆ, ಅದರ ಎದುರಿಗೆ ಅಂದ್ರೆ ಬಿ ಶಂಕರ ಬೀದಿ ಅಂತ ಮಾಡಿದ್ದಾರೆ. ಅಂದ್ರೆ ಕ್ಲಬ್ ರೋಡ್ ಅಂತ ಹೋತೀಗ ಏನು ಇದ್ರು ಬಿ ಶಂಕರನಂದ್ ರೋಡ್ ಅಂತ ಕರೀತಾರೆ. ಅಲ್ಲಿ ನಿನ್ನೊಂದು ಹಲ್ಲೆ ಆಯಿತು. ಯಾರ ಮೇಲೆ? ಮೃಣಾಲ್ ಹೆಬ್ಬಾಳ್ಕರ್ ಕಾರ್ ಚಾಲಕನ ಮೇಲೆ. ಬಸವಂತ್ ಕಡೋಲ್ಕರ್ 32 ವಯಸ್ಸ, ಬೆಳಗುಂದಿ. ಯಾಕಾಯ್ತು ಏನಾಯ್ತು ಅದು ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗ್ತದೆ. ಆದರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಇದೊಂದು ಭೂಮಿಯಾಪ್ಯ ಹಗರಣ ಅಂತ ಹೇಳ್ಬೋದು ಸದ್ಯಕ್ಕಂತೂ. ಅಂದರೆ ಬೆಳಗಾವಿಯಲ್ಲಿ ಭೂಮಾಫಿಯಾ ಗ್ಯಾಂಗ್ ಸಕ್ರಿಯ ಆಗಿದೆ. ಪೊಲೀಸ್ ಆಡಳಿತ ವ್ಯವಸ್ಥೆ ವಿಫಲ ಆಗಿದೆ. ತನ್ನ ಭಾರತ ಪತ್ರಿಕೆ ಪ್ರಕಾರ ಇದು ಮೈನಿಂಗ್ ಹಗರಣ ಅಂತ. ಆದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಆಪ್ತ ವಲಯದಲ್ಲಿ ಇದೊಂದು ಕೊಡು ತಗೊಳ್ಳೋ ವ್ಯವಹಾರ ಅಂತ ಹೇಳ್ತಾರೆ. ಟೋಟಲ್ 2 ಮೇಲೆ ಹಲ್ಲೆ ಮಾಡಿದರು. ಬಂದು ಚಾಕೊಲೆ ಹೊಡೆದ್ರು. ಆತನನ್ನು ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು. ಪ್ರೈವೇಟ್ ಹಾಸ್ಪಿಟಲಲ್ಲಿ ಯಾಕೆ ಅಂತ ಕೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳಬೇಕಾಗ್ತದೆ. ಪ್ರೈವೇಟ್ ಹಾಸ್ಪಿಟಲ್ ಯಾಕೆ, ಸಿವಿಲ್ ಹಾಸ್ಪಿಟಲ್ ಯಾಕೆ ಮಾಡಲಿಲ್ಲ? ಒಂದೇದು. ಪೊಲೀಸರು ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರ? ಇದೊಂದು ಸಂಶಯ ಇದೆ. 4 ಮಂದಿ ಮೇಲೆ ಎಫ್ಐಆರ್ ಆಗಿದೆ. ಗೋಜ್ಗಾ ಮತ್ತು ಹಿಂಡಲ್ಗ ಇಬ್ಬರ ಮೇಲೆ, ಅಂದ್ರೆ 4 ಜನರ ಮೇಲೆ ಆಗಿದೆ, ಎಫ್ಐಆರ್ ಆಗಿದೆ.
ಈ ರಾಜಕಾರಣಿಗಳು ಯಾವಾಗ ತಮಗೆ ಅನುಕೂಲಕ್ಕೆ ತಕ್ಕಂತೆ ಸ್ಟೇಟ್ಮೆಂಟ್ ಕೊಡ್ಕೊಂಡು ಬರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ ಅಪಘಾತ ಆಗಿತ್ತು, ಒಬ್ಬ ಕಂಟೈನರ್ ಓಡೋಗಿದ್ದ ಕಿತ್ತೂರ ಬಳಿ, ಅದರ ಪ್ರಕರಣ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಏನು ಮಾಪ್ ಮಾಡಿರೋ, ಬಿ ರಿಪೋರ್ಟ್ ಮಾಡಿರೋ, ಅದನ್ನ ಅಲ್ಲೇ ಮುಗಿಸಿರೋ, ಯಾರು ತಪ್ಪಿತ್ತು ಇನ್ನುವರೆಗೂ ಗೊತ್ತಿಲ್ಲ. ಇನ್ನು ಲಕ್ಷ್ಮಣ ಸವದಿ ಪುತ್ರ ಅವನೊಂದು ಆಕ್ಸಿಡೆಂಟ್ ಮಾಡಿ ಅವನೊಂದು ಕಾರ್ ಅಪಘಾತ ಮಾಡಿದ್ದ. ಆದ್ರೆ ಸ್ಟೇಟಸ್ ಏನು ತೋರಿಸ್ತಾರೆ, ಇವು ಊರಾಗಿದ್ದಂತ. ಆದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಲಕ್ಷ್ಮಣ ಸವದಿ ಅವ್ರ ಮಗ ಇದ್ದಂತ. ಅವಾಗ ಉಪಮುಖ್ಯಮಂತ್ರಿ ಇದ್ರು, ಹ್ಯಾಂಡಲ್ ಮಾಡಿಬಿಟ್ರು. ಮೊನ್ನೆ ಕೂಡ ಲಕ್ಷ್ಮಣ ಸವದಿ ಮತ್ತು ಪುತ್ರ ಹಲ್ಲೆ ಮಾಡಿದ್ರು. CC ಕ್ಯಾಮ್ರಾ ಇದಾವ ಅವ್ರ ಮನೆಯಲ್ಲಿ ಅಂತ. ಆದ್ರೆ ಅವ್ರ ಪುತ್ರ ಹೇಳ್ತಾನೆ CC ಕ್ಯಾಮ್ರಾ ನಮ್ಮ ಮನೆಯಲ್ಲಿ ಇಲ್ಲ ಅಂತ. ಪೊಲೀಸರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವಂತ ಹಂತದಲ್ಲಿ ಇಲ್ಲ. ಕಾಂಗ್ರೆಸ್ ಆಡಳಿತ ಸಂಪೂರ್ಣ ವಿಫಲ ಆಗಿದೆ, ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಿದ್ದರಾಮಯ್ಯ ಅವರು ಇನ್ನ 2.5 ವರ್ಷ ಯಾವ ರೀತಿ ಇದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಭೂಮಾಫಿಯಾ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ, ರಿಯಲ್ ಎಸ್ಟೇಟ್ ಅವ್ರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ. ಹೀಗಾಗೋದ್ರಿಂದ ಏನಾಗ್ತದೆ ಅಂತಂದ್ರೆ ನ್ಯಾಯ ಸಿಗೋದು ಯಾರಿಗೆ ಅಂತಂದ್ರೆ ರಾಜಕಾರಣಿಗಳಿಗೆ. ಅವ್ರು ಗಟ್ಟಿ ಆದ್ರೆ ರೊಟ್ಟಿ ಮಾಡ್ತಾರೆ, ತೆಳಗಾದ್ರೆ ಅಂಬಲಿ ಮಾಡ್ತಾರೆ, ಇದನ್ನ ಮಾಡ್ಕೊತ ಬಂದಾರ ಅವರು. ಹೀಗಾಗಿ ಇಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಯುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಇನ್ನೊಬ್ರು ಹೇಳ್ತಾರೆ ಹೊಲದ ಪ್ರಕರಣ ಅಂತ. ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ. ನಂತರ ತಹಶೀಲ್ದಾರ್ ಅಲ್ಲಿ ಒಬ್ಬ ನೇಣು ಹಾಕಿ ಆತ್ಮಹತ್ಯೆ ಮಾಡ್ಕೊಂಡ. ಅವ್ನು ಚೀಟಿನೂ ಬರೆದಿದ್ದ, ಲಕ್ಷ್ಮೀ ಹೆಬ್ಬಾಳ್ಕರ್ PAಗೆ ನಾನು ದುಡ್ಡು ಕೊಟ್ಟಿದ್ದೆ ಅಂತ. ಅದಕ್ಕಿಂತ ಮೊದಲು ರಾಜ್ಯಪಾಲ್ ಸಿಗ್ನೇಚರ್ ಎಲ್ಲ ಸಿಗ್ನೇಚರ್ ಇದ್ದ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಒಬ್ಬ ಯಾವನೋ ಒಬ್ಬ ಆತ ಲೆಟರ್ ಸಹಿತ ಕೊಟ್ಟಿದ್ದ. ಆ ಪ್ರಕರಣ ಎಲ್ಲಿ ಬಂತು? ಕಿತ್ತು ಪೊಲೀಸ್ ಸ್ಟೇಷನ್ ಅಲ್ಲೇ ಅದು ಮುಚ್ಚೋಯ್ತು. ದಿನೇಕರ್ ಯಾರೋ ಹಲಿಗೆ ಪ್ರಕರಣವನ್ನ ಕಂಡು ಹಿಡಿದಿದ್ರು, ಅಂದ್ರೆ ಬಾಂಡ್ ಪೇಪರ್ ಕಂಡು ಹಿಡಿದ್ರು. ಅವರು ಕೂಡ ಇದು ಪತ್ತೆ ಹತ್ತಲಿಲ್ಲ. ಅವರು ಕೂಡ ಇದರಲ್ಲಿ ನ್ಯಾಯ ದೊರಕಿಸಿಕೊಡ್ಬೇಕು ಮಹಿಳೆಗೆ ಅಂತೇಳಿ ಹೋರಾಟ ಮಾಡಿದ್ರು. ಅವರಿಗೂ ಕೂಡ ಗೊತ್ತಾಗ್ಲಿಲ್ಲ. ಅಂದ್ರೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸ್ತಾ ಇಲ್ಲ. ರಾಜಕಾರಣ ಎಂಟ್ರಿ ಆದ ಮುಗೀತು. ಅವ್ರು ಯಾವ್ದೋ ನಾಯಿ ಓಡಿ ಹೋದ್ರೂ ಇವ್ರು ಬೆನ್ನ ಹತ್ತಾರೆ. ಆದ್ರೆ ಒಬ್ಬ ಅಪರ್ನಾಥು ಯಾವುದೊಂದು ಅವಿವಾಹಿತ ಮಹಿಳೆಯನ್ನ ಎತ್ಕೊಂಡು ಹೋಗಿದ್ದ ಅಥವಾ ವಿವಾಹಿತ ಮಹಿಳೆಯನ್ನು ಎತ್ಕೊಂಡು ಹೋಗಿದ್ದ ಅಂದ್ರೆ ಬಡವರಿದ್ರೆ ನಾವು ಹುಡುಕಾಡ್ ಕೊಡ್ತೇವೆ, ನೀವು ಹುಡುಕಾಡ್ರೆ ನಾವು ಹುಡುಕಾಡ್ತೇವೆ, ಅಲ್ಲಿ FIR ಆಗೋದಿಲ್ಲ. ಇಂಥ ಒಂದು ವ್ಯವಸ್ಥೆ ಇದ್ದಾಗ ಸುವ್ಯವಸ್ಥೆ ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲ ಆಗಿದೆ ಅಂತ ನಾವು ಹೇಳಬೇಕಾಗ್ತದೆ. ಇನ್ನು ಹೊಸ SP ಬಂದಿದ್ದಾರೆ, ಅವರು ಖಡಕ್ SP. ಅವರು ಲಕ್ಷ್ಮಣ ಸವದಿ ಮೇಲೆ ಅವ್ರ ಪುತ್ರರ ಮೇಲೆ ಕೂಡ FIR ಮಾಡಿದ್ರು, ಆಗದಂತ ಕೆಲಸ ಮಾಡಿಬಿಟ್ರು. ಇನ್ನು ಮುಂದೆ ಏನಾಗ್ತಿತ್ತು ಅದು ಗೊತ್ತಿಲ್ಲ. ಅಂದ್ರೆ ರಾಜಕಾರಣಿ ಏನೂ ಆಗಂಗಿಲ್ಲ. ಲಾಲು ಯಾದವ್ ಅವರು ಅಷ್ಟೇ ಒಳಗೆ ಹಾಕಿದ್ರು. ತದನಂತರ ಎಷ್ಟೋ ಸ್ಪೆಕ್ಟ್ರಮ್ ಹಗರಣಾತು, ಬೋಪರ್ಸ್ ಹಗರಣಾತು, ನಂತರ ಅಯೋಧ್ಯ ಅಲ್ಲಿ ಭೂಮಿ ಕಬಳಿಕೆ 2,000 ಕೋಟಿ ಆತು. ಒಟ್ಟಾರೆ ಕೇಂದ್ರ ಸರ್ಕಾರ MP ಗಳಾಗಲಿ MLAಗಳಾಗಲಿ MLCಗಳಾಗಲಿ ಇವ್ರು ಕರೆ ಹಲ್ಲೆ ಮಾಡಿದ್ರು ಏನೂ ಆಗೋದಿಲ್ಲ. ಯಾಕಂದ್ರೆ CC ಫುಟೇಜ್ ಕ್ಯಾಮ್ರಾ ಐತೆ, ಅದನ್ನು ಕೊಡೋದಿಲ್ಲ. ನಮ್ಮ ಮನೆಗೆ ಇಲ್ಲ ಅಂತ ಹೇಳ್ತಾರೆ, ಪೊಲೀಸರು ಅದನ್ನು ತನಿಖೆ ಮಾಡೋದಿಲ್ಲ. ಈಗ ನಮ್ಮ ಮೇಲೆ ಹಲ್ಲೆ ಆದಾಗ ನನ್ನ CC ಕ್ಯಾಮ್ರಾ ಇತ್ತಲ್ಲ ಮನೆ ಮುಂದೆ 6 ಜನ ಬಂದಿದ್ರಲ್ಲ, ಅದು ಶ್ರೀರಾಮ್ ಸೇನೆದವರು ಮುತಾಲೆ ಕಳಿಸಿದ್ಲ. ಅವಾಗ ನಾವು ಕೊಡ್ಲಿಲ್ಲ, ಫುಟೇಜೇನ ಕೊಡ್ಲಿಲ್ಲ ಕಾಕ್ತಿ ಪೊಲೀಸರಿಗೆ. ಯಾಕಂದ್ರೆ ಕೊಟ್ರೆ ಏನೂ ಆಗೋದಿಲ್ಲ ನಮ್ಗೆ ಗೊತ್ತಿತ್ತು. ಅದಕ್ಕಿಂತ ಮೇಲೆ ನಮ್ಮ ಮೇಲೇನು ಸಹಿತ ಒಂದು ನಂತರ 2ನೇ ದಿವಸದಲ್ಲಿ ಹಲ್ಲೆ ಆಯ್ತು. ಅವಾಗನು ಕೂಡ ನಮ್ಮ ಮೇಲೇನು FIR ಮಾಡಿದ್ರು, ಏನೂ ಇಲ್ಲ, ಕೊಡೋದಿಲ್ಲ, ತಗೋದಿಲ್ಲ. ಇಲ್ಲಿ ಖರೆ ಘಟನೆ ನಡೆದ್ರೆ ಡೂಪ್ಲಿಕೇಟ್ ಅಂತ ತೋರಿಸ್ತಾರೆ ಪೊಲೀಸರು. ನಂತರ ಹಲ್ಲೆ ಆಗದೇ ಇದ್ರು ಕೂಡ ನಮ್ಮ ಮೇಲೆ FIR ಮಾಡ್ತಾರೆ. ನಂತರ ಏನಾಗಬೇಕು, ನೀವು ಕಾಂಪ್ರಮೈಸ್ ಆಗ್ಬೇಕಲ್ಲ ಅಲ್ಲಿ ಕೋರ್ಟ್ದಲ್ಲಿ. ನೀ ಹಿಂದೆ ತಗೋತೀನಿ, ನಾ ಹಿಂದೆ ತಗೋತಾನೆ. ಅದು ಎಲ್ಲ ಇತ್ತಲ್ಲ, ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿತ್ತಲ್ಲ ಹಲ್ಲೆ ಮಾಡಿದ್ದು. ಅದನ್ನ ಒಂದು ತೋರಿಸಿದ್ರೆ ಶಿಕ್ಷೆ ಆಗ್ತಿತ್ತು ಅವ್ರಿಗೆ. ನಾ ಬೇಡ ಪಾಪ ಹುಡುಗರು ಇನ್ನು ಶಾಲೆ ಕಲಿಯವರು, ನಂದೇನೈತಿ ಕ್ಷಮಾಗುಣ ಭಾಳ ದೊಡ್ಡದಿದೆ ಇದನ್ನು ಅಂತ ಹೇಳ್ತಾನೆ. 15-20 ಪ್ರಕರಣ ಎಲ್ಲ ಕ್ಷಮಾಪಣೆ ಮಾಡಿದೆ. ಕುರಂಗಿ ಒಂದು ಹಲ್ಲೆ ಮಾಡಿದ್ದು, ಅದನ್ನು ಕ್ಷಮಾಪಣೆ ಮಾಡಿಬಿಟ್ಟೆ. ನಾನು ಅನಿಲ್ ಪೋದ್ದಾರ್ ಅವರು ಕೂಡ ಒಂದು ಹಲ್ಲೆ ಮಾಡಿದ್ರು, ಮಾಡಿಸಿದ್ರು. ಬೆಳಿಗ್ಗೆ 8 ಗಂಟೆಗೆ ಬಾ ಅಂತೇಳಿ ಅಲ್ಲಿ ಮುಂದೆ ಉಡಾವಣೆ ನಿಲ್ಸಿ ಅದು ಕೂಡ ಏನೋ ಮಾಡಲಿಲ್ಲ ಕ್ಷಮಾಪಣೆ. ಅದು ಬಿ ರಿಪೋರ್ಟ್ ಮಾಡಿರು. ಇವರೆಲ್ಲ ಬಿ ರಿಪೋರ್ಟ್ದಲ್ಲಿ ಎಕ್ಸ್ಪರ್ಟ್ ಇವರು. ರಾಜಕಾರಣ ಎಂಟ್ರಿ ಆದಲ್ಲೋ ನಿಮ್ಮದು ಬಿ ರಿಪೋರ್ಟ್ ಆಯ್ತು, ಘಟನೆ ನಡೆದ್ರು ಕೂಡ ಏನು ಮಾಡಂಗಿಲ್ಲ.
ನಂತರ ರಾಜೀವ್ ಟೋಪನ್ ಅವರು ಕೂಡ ಒಂದು ಆ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಅವರು ಕೂಡ ಒಂದು ನಮ್ಮ ಮೇಲೆ ಕಪಾಳಿ ಹೊಡೆದಿದ್ರು. ಯಾಕಂದ್ರೆ ಅವ್ರ ತಾಯಿ ಬಗ್ಗೆ ಸ್ವಲ್ಪ ನಾನು ಮಾತಾಡಿದೆ, ಸತ್ಯ ಮಾತಾಡಿದ್ದೆ. ಅಂದ್ರೆ ಪದ್ಮಾ ಜೋಶಿ ಪ್ರಕರಣದಲ್ಲಿ ಕೂಡ ಸತ್ಯ ಮಾತಾಡ್ಬೇಕಾಗ್ತೈತ್ರಿ. ನಾವು ಪತ್ರಕರ್ತರು ಬಾಮನಿಯವ್ರಿಗೆ ಹಂಗ ಹಲ್ಲೆ ಆಯ್ತು, ಹಿಂಗಾಯ್ತು, ಹಲ್ಲೆ ಆಯ್ತು, ಏನ್ರಿ ಏನ್ ಮಾಡಿದ್ರಿ, ಸಮಾಜದ ಮೇಲೆ ಹಲ್ಲೆ ಆಗಿದೆ, ನನ್ನ ಮೇಲೆ ಏನು ಹಲ್ಲೆ ಮಾಡ್ತೀರಿ ನೀವು ಪಬ್ಲಿಕ್ ಕೂಡ ನಮಗೆ ಸಪೋರ್ಟ್ ಕೊಡ್ಲಿಲ್ಲ. ನಾವ್ಯಾಕೆ ನಿಮ್ಮ ಪರವಾಗಿ ನಿಲ್ಬೇಕು? ನಾವ್ಯಾಕೆ ಪಬ್ಲಿಕ್ ಬಗ್ಗೆ ಅವೇರ್ನೆಸ್ ಮೂಡುವಂತ ಕೆಲಸ ಮಾಡಬೇಕು? ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ನಾವು ಇದ್ದೇವೆ. ಒಂದು ದಿಟ್ಟ ನಿರಂತರವಾಗಿ ಸತ್ಯವನ್ನು ಹೇಳ್ತಾ ಬಂದಿದೆ. ಆದ್ರೆ ಸತ್ಯ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ನೀವು ಸಮಾಜದವ್ರು ಏನು ಮಲ್ಕೊಂಡಿದ್ರಿ? ಏನು ಮಲ್ಕೊಂಡಿದ್ರಿ? ಎಲ್ಲಿ ಹೇಳಿದ್ವಲ್ಲ ನಾವು. ಇಷ್ಟಾದರೂ ಕೂಡ ನಾವು ಗಟ್ಟಿ ತಂದಿಂದ ಯಾಕಿದೆ ಅಂದ್ರೆ ಸಮಾಜದ ಸೇವೆ ಏನಾದರೂ ಮಾಡಬೇಕು ಅಂತ. ಇನ್ನು ಮತ್ತ ಮೃಣಾಲ್ ಹೆಬ್ಬಾಳ್ಕರ್ ಕಾರ್ ಚಾಲಕನ ಬಗ್ಗೆ ಬರೋಣ. ಇದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯೋದಿಲ್ಲ, ಇದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕಂದ್ರೆ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತು ಅವರು ಹೊಡೆದವರು ಅವರು ನಾವೇನು ಹೊಡೆದಿಲ್ಲ ಅಂತಂದ್ರೆ ಇವರು ಫುಟೇಜ್ ಇದು ಮಾಡ್ತಾರೆ. ಯಾಕಂದ್ರೆ CC ಕ್ಯಾಮ್ರಾ ಮಾಡ್ತಾರೆ. ಅದೇ CC ಕ್ಯಾಮ್ರಾ ಇದ್ದು ಎಲ್ಲ ಹಲ್ಲೆ ಮಾಡಿದರು ಅವರು ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ತನಿಖೆಯಿಂದ ಆಗ್ಬೇಕು. ಇದೆಲ್ಲಿ ತನಿಖೆ ಆಗ್ತೈತೆ? ಶಶಿಕಲಾ ಜಿಲ್ಲೆ ಮೊಟ್ಟೆ ಹಗರಣ ನ್ಯೂಸ್ ಫಸ್ಟ್ದವ್ರು ತೆಗೆದಿದ್ರು, ಸಾಕ್ಷಿ ಸಮೇತ ತೆಗೆದಿದ್ರು. ಅದೇನಾಯ್ತು? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಡಮಾರ. ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಸಿಗ್ತಾ ಇಲ್ಲ. BNS ಕಾಯ್ದೆನ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಧಾರವಾಡದಿಂದ ಬೆಳಿಗ್ಗೆ ಒಂದು ಫೋನ್ ಆಯಿತು, ಸರ್ ನನಗೆ 153A 153 ಮತ್ತೊಂದು ಯಾವುದೋ ಸೆಕ್ಷನ್ 3 ಸೆಕ್ಷನ್ ಹಾಕಿದರೆ ನಾನು ಅದನ್ನು ಮಾಡೇ ಇಲ್ಲ ಅಂತ. ಮತ್ತೊಬ್ಬ PSI ನಮಗೆ ದುಡ್ಡು ತಂದುಕೊಂಡು ಬರ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ನಾವು FIR ಮಾಡ್ತೀವಿ ಅಂತ ಬೆನ್ನತ್ತಿದ ಅಂತ ಅವನು ನನಗೆ ಹೇಳ್ದ. ನಂದೇ ರೆಕಾರ್ಡ್ ಇಲ್ಲದೆ ಏನು ಮಾಡೋಕ್ಕಾಗಿಲ್ಲ. ಅವು ಎಷ್ಟು ದುಡ್ಡು ಹೇಳ್ತಾನೆ? ಇಲ್ರಿ PSI ಕೇಳ್ತಿಲ್ಲ, ಥರ್ಡ್ ಪಾರ್ಟಿಗೆ ಹೇಳ್ತಾನೆ. ಥರ್ಡ್ ಪಾರ್ಟಿದ ನ್ಯೂಸ್ ತೊಗೊಂಬ ಅಂತ ಹೇಳಿದೆ, ಧ್ವನಿ ಸುಳ್ಳಿ ತೊಗೊಂಬ ಅಂತ ಹೇಳಿದೆ. ಅಂದ್ರೆ ಏನೈತಿ? ಸಾಕ್ಷಿ ಇದ್ರೂ ಕೂಡ ಏನಾಗಿಲ್ಲ ನಮ್ಗೆ ಗೊತ್ತಿದೆ. ಅದ್ರ ವರದಿ ಮಾಡ್ಬೇಕಲ್ಲ, ವರದಿ ಮಾಡ್ಬೇಕಾದ್ರೆ ಸತ್ಯ ಮಾತಾಡಬೇಕು. ಒಟ್ಟಾರೆ ಇದು ಮೈನಿಂಗ್ ಹಗರನೋ ಅಥವಾ ಕೊಡು ತಗೊಳ್ಳೋ ವ್ಯವಹಾರವೋ, ದ್ವೇಷ ರಾಜಕಾರಣವೋ ಅಥವಾ ಲ್ಯಾಂಡ್ ಮಾಫಿಯಾ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ, ಅಥವಾ ಮೃಣಾಲ್ ಹೆಬ್ಬಾಳ್ಕರ್ ಹೇಳಲಿಕ್ಕೆ ಸಾಧ್ಯ ಇದೆ. ಎಲ್ಲದಕ್ಕೂ ಬಾಯಿ ಬಿಡ್ತಾರೆ ಅವರು. ಇದಕ್ಕೆ ಯಾಕೆ ಇನ್ನೂರಿಗೆ ಬಾಯಿ ಬಿಟ್ಟಿಲ್ಲ ನೋಡೋಣ. 1-2 ದಿವಸ ಆದ ನಂತರ ನಾವೇ ಸತ್ಯ ವರದಿನ ಬೆಳಕಿಗೆ ತರ್ತೇವೆ. ಯಾಕಂದ್ರೆ ನಮ್ಮ ಕಡೆ ಒಂದು ಟೀಮ್ ಇದೆ, ಅಥವಾ ಕೆಲವೊಂದು ಇಂಟೆಲಿಜೆನ್ಸ್ ವ್ಯಕ್ತಿಗಳು ನಮಗೆ ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡದವರು ಕೊಡ್ಬೋದು, ಎಲ್ಲ ಕೊಡ್ಬೋದು. ಒಟ್ಟಾರೆ ಇನ್ನೊಂದು 2 ದಿವಸ ಕಾಯಿರಿ, ನಾನು ಸತ್ಯ ವರದಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಇಷ್ಟು ಮಾತ್ರ ಹೇಳ್ಬೋದು. ಇನ್ನು ಬೆಳಿಗ್ಗೆ ಒಬ್ಬ ನಾವು ಶಾಮರಾವ್ ಘಾಟ್ಗೆ ಅವ್ರದ್ದು ಒಂದು ವರದಿ ಮಾಡಿದ್ದು, ಯಾವ ರೀತಿ ಈ ರಾಜಕಾರಣಿ ಒಳ್ಳೆಯವರಿದ್ದಾರೆ ಅಂತೇಳಿ, ಎಂದು ಯಾರ ಮೇಲೆ ಹಲ್ಲೆ ಮಾಡಲಿಲ್ಲ ಅಂತ. ಅವ ಫೋನ್ ಮಾಡ್ತಾನೆ, ನಾನು ಒಂದು 2,000 ಕೊಡ್ತೇನೆ ಶಾಮರಾವ್ ಘಾಟ್ಗೆ ಅವ್ರು ವರದಿ ಮಾಡೋಣ. ಮತ್ತೆ ಹೇಳ್ತಾನೆ 4 ವರ್ಷ ಏನೂ ಮಾಡಲಿಲ್ಲ ಅವ್ರಂತ. ನಾನಂದೆ ಇವ್ರು ಶಾಸಕಾಗಿ 8 ವರ್ಷ ಆತ. ಅವ್ರು 2 ಸಲ, ಅವರು ಈಗ 2.5 ಅಂದ್ರೆ 12.5 ವರ್ಷ ಆದ ನಂತರ ಏನೂ ಮಾಡಿಲ್ಲ ಅಂತಾರೆ ಕುರ್ಚಿಗೆ. 10 ವರ್ಷ 12 ವರ್ಷ ಹಿಂದಿನ ಅದು ಎರಡು ಪೀಠದಲ್ಲಿ ದೊಡ್ಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅಂದ್ರೆ ನಾವು ದುಡ್ಡು ತಗೊಂಡು ವರದಿ ಮಾಡ್ತೇವೆ ಅಂತ ಅವನ ಲೆಕ್ಕ ನೋಡಿ. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ದುಡ್ಡು ತೆಗೆದುಕೊಂಡು ವರದಿ ಮಾಡೋದಿಲ್ಲ, ಡಿಲೀಟ್ ಮಾಡೋದಿಲ್ಲ. ಇದು ಪದೇ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕಂದ್ರೆ ಸತ್ಯವಂತ ನಾವು ಒಬ್ಬರು ಇದ್ದೇವೆ, ಅದನ್ನ ಕಾಪಾಡ್ಕೊಂಡು ಹೋಗುವಂಥದ್ದು ಜವಾಬ್ದಾರಿ ಪಬ್ಲಿಕ್ ಮೇಲಿದೆ, ನಮ್ಮ ಮೇಲೆಲ್ಲ. ಪಬ್ಲಿಕ್ ಏನು ಮಾಡಿದ್ರೆ ನಾವು ವಿಚಾರ ಮಾಡೋಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರೆ BJPದವರು ಖುಷಿ ಆಗ್ತಾರೆ, ಮತ್ತು BJP ಅವ್ರ ಬಗ್ಗೆ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಖುಷಿ ಆಗ್ತಾರೆ ಅಂತ ವಿರೋಧ. ನಾವು ಯಾರ ಪರವಾಗಿ ಅನ್ನಲ್ಲ, ಯಾರ ವಿರುದ್ಧ ಇಲ್ಲ ಅಂತ ಹೇಳತ್ತಿಲ್ಲ ಅನ್ನತ್ತೆ. ಇಷ್ಟಾಗಿ ನಮಗೆ ಫೋನ್ ಮಾಡಿ ನೀವು ದುಡ್ಡು ತೊಗೊಂಡು ವರದಿ ಮಾಡ್ತೀರ ಅಂತಂದ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆನೆತಾ ಹೊಗಳು ಶ್ವಾನತಾ ಬಗಳೋದು. ನಮಸ್ಕಾರ.